ಅದರಲ್ಲೂ ಕೆಲವು ಮನೆಯಲ್ಲಿ ಏನಾದರೂ ಅತ್ತೆಯಂದಿರ ದರ್ಬಾರಿತ್ತು, ಅವ್ರದ್ದೇ ವ್ಯವಹಾರ ನಡೀತಿತ್ತು ಅಂತ ಇಟ್ಕೊಳ್ಳಿ. ಅದ್ರ ಜೊತೆಗೊಬ್ಬಳು ನಾದಿನಿನೋ ಯಾರಾದರೂ ಇದ್ದರು ಅಂತ ಇಟ್ಕೊಳ್ಳಿ. ಸೊ ಇಂಥ ಮನೆಯಲ್ಲಿ ಮಾವ ಅನ್ನೋ ಕೆಲವು ಮನೇಲಿ ಮಾತ್ರ ಮಾವ ಅನ್ನೋ ಪುಣ್ಯಾತ್ಮ ಅತ್ತೆ ನಾದಿನಿಯರ ಕೈಗೊಂಬೆ ಆಗಿಬಿಟ್ಟಿರ್ತಾನೆ. ಅದರಲ್ಲಿ ಅವ್ರಿಗೆ ಅಷ್ಟು ವಯಸ್ಸಾಗಿರುತ್ತೆ, ಯಾವ್ದು ಸರಿ ತಪ್ಪು ಅನ್ನೋ ಯೋಚನೆನೂ ಸಹ ಮಾಡಲ್ಲ. ತನ್ನ ಹೆಂಡ್ತಿ ಮತ್ತು ಮಗಳು ಮಾಡಿದ್ದೇ ಸರಿ ಅನ್ನೋ ಒಂದು ಭ್ರಮೆನಲ್ಲಿರ್ತಾನೆ. ಕಣ್ಣು ಎದುರುಗಡೆನೇ ಅವ್ರು ತಪ್ಪು ಮಾಡ್ತಾಯಿದ್ರು ಇದು ತಪ್ಪು ಅಂತ ಆಕೆಗೆ ಹೇಳಕ್ಕೆ ಹೋಗಲ್ಲ. ಸೊ ಇಂಥ ಮನೆಯಲ್ಲಿ ಯೋಚನೆ ಮಾಡಿ ಸೊಸೆಗೆ ಯಾವ್ಯಾವ ಥರ ಹಿಂಸೆ ಕೊಡ್ಬೋದು. ನಿಜವಾಗ್ಲೂ ಇಂಥ ಪರಿಸರದಲ್ಲಿ ಇರೋವಂಥ ಹೆಣ್ಮಕ್ಳಿಗೆ ಒಂದು ಸಲಾಮ್ ಹೇಳಲೇಬೇಕು. ಇಲ್ಲಿ ಅನ್ಭವಿಸುವಂಥ ಕಷ್ಟ ಅಲ್ಲಿ ಇರೋವಂಥ ಹೆಣ್ಮಕ್ಳಿಗಷ್ಟೇ ಗೊತ್ತು. ತುಂಬ ಜನ ಹೆಣ್ಮಕ್ಳು ಈ ಥರ ಇಂಥ ಒಂದು ಮನೆಯಲ್ಲಿ ತುಂಬ ಕಷ್ಟನ ಅನುಭವಿಸ್ತಾ ಇದ್ದಾರೆ. ಅದೇ ಅವ್ರ ಮಗ್ಳಿಗೆ ಮಾಡೋ ರೀತಿ ಸೊಸೆನ ನೋಡ್ಕೊಳ್ಳಲ್ಲ. ಸೊಸೆ ಅಂದರೆ ಅವ್ರಿಗೊಂದು ರೀತಿ ಕೀಳಾಗಿ, ಕಾಲು ಕಸಕ್ಕಿಂತ ಕೀಳು, ಅಷ್ಟು ಕೆಟ್ಟದಾಗಿ ನಡೆಸ್ಕೊತಾರೆ. ಅಲ್ಲ, ಅಟ್ಲೀಸ್ಟ್ ಮನುಷ್ಯತ್ವಕ್ಕಾರ ಬೆಲೆ ಕೊಡಲ್ಲ. ಅಂಥ ಮನುಷ್ಯರು ಸಹ ಇದ್ದಾರೆ ಅಂತ ಅಂದರೆ ನಿಜವಾಗ್ಲೂ ನಂಬೋದಕ್ಕಾಗಲ್ಲ. ನಾನು ಇಷ್ಟೆಲ್ಲ ಹೇಳ್ತಿದ್ದೀನಲ್ಲಪ್ಪ, ಇವಳು ಯಾರು ಅನ್ಕೋಬೋದು ನೀವು. ಬಟ್ ನಾನು ಇದೆಲ್ಲ ನನ್ನ ಸುತ್ತಮುತ್ತ ಪರಿಸರದಲ್ಲಿ ನಾವೇ ಕೆಲವೊಂದನ್ನು ಅನುಭವಿಸಿರುವಂಥ ಕೆಲವೊಂದು ಅನುಭವಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇರ್ತೀನಿ. ಸೊ ಇದು ನಾನು ಮಾತ್ರ ಅಲ್ಲ, ಇದೇ ಥರ ಎಷ್ಟೋ ಜನ ಹೆಣ್ಮಕ್ಳು ತುಂಬ ಸಲ ಅನುಭವಿಸಿರ್ತಾರೆ. ಬಟ್ ಹೇಳ್ಕೊಳಕ್ಕಾಗ್ತಾ ಇರಲ್ಲ. ಅಂದರೆ ಅವ್ರ ಮನೆಯಲ್ಲಿ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಕಲಿಸಿದಂಥ ಆ ಸಂಸ್ಕಾರನ ಅವರಲ್ಲಿ ಮುಂದುವರಿಸ್ತಿರ್ತಾರೆ. ಯಾಕೆ ಅಂದರೆ ಅವರು ಬಿಟ್ಟೋಗಲ್ಲ. ಅಂಥ ಪರಿಸರದಲ್ಲೇ ಒದ್ದಾಡಿಕೊಂಡು ತುಂಬ ಕಷ್ಟಪಟ್ಟು ಇವತ್ತಿಗೂ ಸಹ ಕೆಲವು ಹೆಣ್ಮಕ್ಳು ಜೀವನ ಮಾಡ್ತಾಯಿದ್ದಾರೆ. ನಾನು ಎಲ್ರಿಗೂ ಹೇಳೋಕ್ಕೋಗಲ್ಲ, ಕೆಲವ್ರು ಮಾತ್ರ. ಸೊ ಯಾಕೆ ಅಂದ್ಕೊಳ್ಳಲ್ಲ, ಅವರು ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತಾರೆ. ಏನು ನಾವು ಬಂದರೆ ಇವರು ಸಹ ನಮ್ಮ ಥರನೇ ಬಂದಿರ್ತಾರೆ ಅನ್ನೋ ಒಂದು ಕಲ್ಪನೆಯೂ ಸಹ ಅವ್ರಿಗಿರಲ್ಲ. ಜೊತೆಗೆ ಅವ್ರ ಮಗಳನ್ನೂ ಬೇರೆ ಕಡೆ ಕೊಟ್ಟಿರ್ತಾರೆ. ಅವ್ರ ಮಗಳನ್ನ ಅದೇ ಥರ ಅಲ್ಲಿ ನಡೆಸ್ಕೊಂಡಾಗ ಇವ್ರು ಯಾವ ಥರ ತೊಗೋಬೋದು ಅದನ್ನು? ಅಷ್ಟು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ. ಕೇವಲ ಇವರಷ್ಟೇ ಸರಿ ಇರಬೇಕು, ಇವರಷ್ಟೇ ಸ್ವಾರ್ಥಿಗಳು. ಎಂಥ ಜನ ಇರ್ತಾರೆ ಅಂತ ಅಂದರೆ, ಅಪ್ಪ ಈ ಥರ ಏನಾದರೂ ಹಿಂಗೆ ಮುಂದುವರೆದ್ರೆ ಇನ್ನು ಹಿಂಗೆ ಯಾವ ಥರ ಸಮಾಜ ಹೋಗುತ್ತೆ? ಇಷ್ಟು ವಯಸ್ಸಾದವರು ಇವರೇ ಈ ಥರ ನಡೆಸ್ಕೊಂಡಾಗ ಇವ್ರು ಏನು ಮಾದರಿ ಆಗ್ತಾರೆ ಚಿಕ್ಕವ್ರಿಗೆ? ಎಲ್ಲರೂ ಹೇಳ್ತಾರೆ ದೊಡ್ಡವ್ರಿಗೆ ಗೌರವ ಕೊಡಬೇಕು. ಓಕೆ, ಕೊಡೋಣ. ಅಪ್ಪ ಅಮ್ಮಂಗೂ ಸಹ ನಾವು ಅಷ್ಟು ಸೇವೆ ಮಾಡಿರ್ತೀವೋ ಇಲ್ಲ ಗೊತ್ತಿಲ್ಲ. ಆದರೆ ನಾವು ಇಲ್ಲಿ ಬಂದು ಅಷ್ಟೆಲ್ಲ ಅವ್ರು ಹೇಳಿದ್ದೆಲ್ಲ ಮಾಡಿ, ಎಷ್ಟೇ ನೀವು ಸೇವೆ ಮಾಡಿ, ಆ ಸೇವೆ ಮಾಡಿರೋವಂಥ ಸೊಸೆದಿರಿಗೆ ಇವ್ರು ಯಾವ ಬೆಲೆ ಕೊಡ್ತಿದ್ದಾರೆ? ಇಂಥ ಟೈಮಲ್ಲಿ ಏನಕ್ಕೆ ಮಾಡಬೇಕು ಇಷ್ಟು ಕಷ್ಟಪಟ್ಟು ಅಂತ ಅನಿಸೋದು ಎಲ್ಲ ಹೆಣ್ಮಕ್ಳು ತಲೆಯಲ್ಲಿ ಬರುತ್ತೆ. ಆದ್ರೂ ಸಹ ಏನು ಮಾಡ್ತಾರೆ ಹೇಳಿ? ಜನ ನೋಡ್ತಾರೆ. ನಮ್ಮ ಅಪ್ಪ ಅಮ್ಮ ನಮಗೆ ಕೊಟ್ಟಿರೋ ಸಂಸ್ಕಾರದಿಂದ ಎಲ್ಲವನ್ನು ಸಹಿಸ್ಕೊಂಡು ಹೋಗ್ತಾ ಇದ್ದೀರಾ. ಯಾರ್ಯಾರು ಈ ಥರ ಇದ್ದೀರಿ ಕಮೆಂಟ್ ಮಾಡಿ.